Hello my dear students, this is Bhumika. Welcome back to the channel. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯ ಎಕ್ಸರ್ಸೈಸ್ 8.1 ನಲ್ಲಿ 9th ಕ್ವೆಶ್ಚನ್ ನೋಡ್ತಾ ಹೋಗೋಣ. ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ಇನ್ ಟ್ರಯಾಂಗಲ್ ABC right angled at B, if tan A equals to 1 by root 3, find the value of first one sin A into cos C plus cos A into sin C. Second one cos A into cos C minus sin A into sin C. ನಾವೇನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಅಲ್ಲಿ ಇನ್ ಟ್ರಯಾಂಗಲ್ ABC ಅಂತ ಹೇಳಿದ್ದಾರೆ. ಫಸ್ಟ್ ಟ್ರಯಾಂಗಲ್ ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇನ್ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್, ಸೊ ದಟ್ ಈಸ್ ABC. ಓಕೆ, ಅವ್ರೇನ್ ಹೇಳಿದ್ದಾರೆ, ರೈಟ್ ಆಂಗಲ್ ಅಟ್ B ಅಂದ್ರೆ B ಹತ್ರ ಅದೇನಾಗಿದೆ 90 ಡಿಗ್ರಿ ಫಾರ್ಮ್ ಆಗಿದೆ. ನೆಕ್ಸ್ಟ್ tan A ಈಕ್ವಲ್ಸ್ ಟು 1 by root 3. tan A ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ ನಮಗೆ, 1 by root 3. tan A ನ ನಾವು ಯಾವ ತರ ಬರೀತೀವಿ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಬರೀತೀವಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇದು 90 ಡಿಗ್ರಿ, ಹಾಗಿದ್ರೆ ಇದು ಹೈಪೋಟೆನಸ್ ಆಗುತ್ತೆ, ಇಲ್ಲಿ ಅಡ್ಜಸೆಂಟ್ ಆಗುತ್ತೆ, ಇದು ಅಪೋಸಿಟ್ ಆಗುತ್ತೆ. ಹಾಗಿದ್ರೆ ಅಪೋಸಿಟ್ ಸೈಡ್ ಏನಿದೆ 1 ಇದೆ, ಅಡ್ಜಸೆಂಟ್ ಎಷ್ಟಿದೆ ರೂಟ್ 3 ಇದೆ. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಹೈಪೋಟೆನಸ್. ಹೈಪೋಟೆನಸ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಾವು ಯೂಸ್ ಮಾಡೋದು ಪೈಥಾಗೋರಸ್ ಥಿಯರಮ್. ಯೂಸಿಂಗ್ ಪೈಥಾಗೋರಸ್ ಥಿಯರಮ್, Pythagoras theorem, that is hypotenuse square is equal to opposite square plus adjacent square. ಓಕೆ, ಹೈಪೋಟೆನಸ್ ನಮಗೆ ಗೊತ್ತಿಲ್ಲ. ಹೈಪೋಟೆನಸ್ ನ ಕಂಡುಹಿಡಿಯಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಅಪೋಸಿಟ್ ಏನಿದೆ 1 ಇದೆ, 1 ಸ್ಕ್ವೇರ್ ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್, ದಟ್ ಈಸ್ hypotenuse square equals to 1 square is 1 plus square root 2, square cancel ಆಗುತ್ತೆ, ಸೊ ಅಗೇನ್ ಉಳಿಯುತ್ತೆ 3, that is hypotenuse square equals to 4, that is hypotenuse equals to root 4. ಇಲ್ಲಿ ಸ್ಕ್ವೇರ್ ಇರೋದು ಈ ಕಡೆ ಬಂದ್ರೆ ರೂಟ್ ಆಗುತ್ತೆ, root 4 equals to 2. This is the hypotenuse value. ನಮ್ಗಿಲ್ಲಿ ಅಪೋಸಿಟ್ ವ್ಯಾಲ್ಯೂ ಗೊತ್ತಾಯ್ತು, ಅಡ್ಜಸೆಂಟ್ ವ್ಯಾಲ್ಯೂ ಗೊತ್ತಾಯ್ತು, ಹೈಪೋಟೆನಸ್ ವ್ಯಾಲ್ಯೂ ಗೊತ್ತಾಯ್ತು. ಇವಾಗ ನಾವೇನ್ ಮಾಡ್ಬೇಕು, ಅವ್ರು ಕೊಟ್ಟಿರುವಂತ ಕ್ವೆಶ್ಚನ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನ್ ಅವ್ರು ಏನ್ ಹೇಳಿದ್ದಾರೆ, sin A into cos C plus cos A into sin C. ಓಕೆ, sin A into cos C plus cos A into sin C. ನಮಗೆ ಗೊತ್ತಿದೆ ಯಾವ ಆಂಗಲ್ ಅವ್ರು ಕೊಡ್ತಾರೆ ಆ ಆಂಗಲ್ ಗೆ ಅಪೋಸಿಟ್ ಸೈಡ್ಸ್ ನಾವು ತಗೋಬೇಕು ಅಂತ ಹೇಳಿದೀನಿ, ಹೌದಾ. ಇಲ್ಲಿ tan A ಅಂತ ಕೊಟ್ಟಿದ್ರು, ಸೊ A ಗೆ ಅಪೋಸಿಟ್ ಆಗಿರುವಂತಹ ಸೈಡ್ ನ ನಾನು ತಗೊಂಡೆ. ಇಲ್ಲಿ sin A ಅಂತ ಕೊಟ್ಟಿದ್ದಾರೆ, ಅಂದ್ರೆ ಈ A ಗೆ ಅಪೋಸಿಟ್ ಆಗಿರುವಂತದ್ದು ಏನಿದೆ 1 ಡಿವೈಡೆಡ್ ಬೈ ಹೈಪೋಟೆನಸ್ ಏನಿದೆ ನಮಗೆ 2. ಓಕೆ, ಇಲ್ಲಿ ಅಪೋಸಿಟ್ ಸೈಡ್ 1 ಇತ್ತು, ಇಲ್ಲಿ ಅಡ್ಜಸೆಂಟ್ ರೂಟ್ 3 ಇತ್ತು, ಹೈಪೋಟೆನಸ್ ನಮಗೆ ಎಷ್ಟು ಬಂದಿದೆ 2 ಬಂದಿದೆ. ಇವಾಗ ನಾವು ಈ ಸೈಡ್ಸ್ ನ ಅಳಿಸ್ಬಿಡೋಣ. ಓಕೆ, ಕನ್ಫ್ಯೂಸ್ ಆಗುತ್ತೆ ಮತ್ತೆ, ಅದಕ್ಕೋಸ್ಕರ ಇವಾಗ ನೋಡ್ರಿ, ಸೈನ್ ಎ ಅಂತ ಹೇಳಿದ್ದಾರೆ ಅಂದ್ರೆ ಎ ಗೆ ಅಪೋಸಿಟ್ ಇರುವಂತ ಸೈಡ್ ನ ನಾನೇನ್ ತಗೋಬೇಕು, ಅಪೋಸಿಟ್ ಅಂತ ತಗೋಬೇಕು. ಎ ನ ಅಟ್ಯಾಚ್ ಆಗಿರುವಂತ ಲೈನ್ ನ ಏನಂತ ತಗೋಬೇಕು, ಅಡ್ಜಸೆಂಟ್ ಅಂತ ತಗೋಬೇಕು. ಸೊ ಸೈನ್ ಎಗೇನು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಏನಿದೆ 1 ಇದೆ, ಹೈಪೋಟೆನಸ್ ಏನಿದೆ 2 ಇದೆ, ಆಯ್ತು. ಕಾಸ್ ಸಿ ಅಂತ ಹೇಳಿದ್ದಾರೆ, ಅಂದ್ರೆ ಸಿ ಆಂಗಲ್ ಸಿ ಗೆ ಅಪೋಸಿಟ್ ಆಗಿರೋದು ಅಪೋಸಿಟ್ ಸೈಡ್, ಆಂಗಲ್ ಸಿ ಅಟ್ಯಾಚ್ ಆಗಿರುವಂತ ಸೈಡ್ ಅಡ್ಜಸೆಂಟ್ ಸೈಡ್. ಕಾಸ್ ಸಿ ದ ರೇಷಿಯೋ ಏನಿದೆ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಏನಿದೆ ಆಗಿದ್ರೆ 1 ಡಿವೈಡೆಡ್ ಬೈ ಹೈಪೋಟೆನಸ್ 2 ಪ್ಲಸ್ ಕಾಸ್ ಎ, ಅಂದ್ರೆ ಕಾಸ್ ಎ ಗೆ ಅಪೋಸಿಟ್ ಇದು ಬರುತ್ತೆ 1 ಬರುತ್ತೆ, ಅಡ್ಜಸೆಂಟ್ ರೂಟ್ 3 ಬರುತ್ತೆ. ಹಾಗಿದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ ರೂಟ್ 3 ಡಿವೈಡೆಡ್ ಬೈ 2 ಇಂಟು ಸೈನ್ ಸಿ, ಅಂದ್ರೆ ಸಿ ಗೆ ಅಪೋಸಿಟ್ ಆಗಿರೋದು ಅಂದ್ರೆ ರೂಟ್ 3 ಡಿವೈಡೆಡ್ ಬೈ ಹೈಪೋಟೆನಸ್ 2. ಓಕೆ, ಈಕ್ವಲ್ಸ್ ಟು 1 into 1 is 1, 2 2s are 4 plus root 3 into root 3 whole square divided by 2 2s are 4. Okay, 1 divided by 4 plus root 2
ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ 3 ಡಿವೈಡೆಡ್ ಬೈ 4 ಇಂಪ್ಲೈಸ್, ನೋಡಿ ಇಲ್ಲಿ ಡಿನಾಮಿನೇಟರ್ ಯಾವಾಗ ಈಕ್ವಲ್ ಇರುತ್ತೆ ನಾವು ಡೈರೆಕ್ಟ್ ಆಗಿ ನ್ಯೂಮರೇಟರ್ ನ ಆಡ್ ಅಥವಾ ಸಬ್ಟ್ರಾಕ್ಷನ್ ಮಾಡಬಹುದು. ಸೊ ಹಾಗಿದ್ರೆ 1 ಪ್ಲಸ್ 3 ಡಿವೈಡೆಡ್ ಬೈ 4 ಈಕ್ವಲ್ಸ್ ಟು 1 ಪ್ಲಸ್ 3 ಇಸ್ 4 ಡಿವೈಡೆಡ್ ಬೈ 4. 4 1s 4 1s, ಆನ್ಸರ್ ಏನ್ ಬಂತು ನಮಗೆ 1 ಬಂತು. ಓಕೆ, ಅವ್ರು ಕೊಟ್ಟಿರುವಂತ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಏನ್ ಬಂತು 1 ಅಂತ ಬಂತು. ನೆಕ್ಸ್ಟ್ ಕ್ವೆಶನ್ ನ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವೆಶನ್ ಏನಪ್ಪಾ ಅಂತಂದ್ರೆ ಕಾಸ್ ಎ ಇಂಟು ಕಾಸ್ ಸಿ ಮೈನಸ್ ಸೈನ್ ಎ ಇಂಟು ಸೈನ್ ಸಿ. ಕಾಸ್ ಎ ಇಂಟು ಕಾಸ್ ಸಿ ಮೈನಸ್ ಸೈನ್ ಎ ಇಂಟು ಸೈನ್ ಸಿ. ಇದನ್ನ ಸಾಲ್ವ್ ಮಾಡೋಣ ಈಗ. ಇಲ್ಲಿ ನೋಡ್ರಿ, ಕಾಸ್ ಎ ಅಂತ ಹೇಳಿದ್ರೆ ಅಂದ್ರೆ ಎಗೆ ಅಪೋಸಿಟ್ ಆಗಿರೋದು ಅಪೋಸಿಟ್ ಸೈಡ್ ಆಗುತ್ತೆ. ಸೊ ನಮಗೆ ಕಾಸ್ ಅಂದಾಗ ಅಡ್ಜಸೆಂಟ್ ಬರುತ್ತೆ. ಹಾಗಿದ್ರೆ ಅಡ್ಜಸೆಂಟ್ ಸೈಡ್ ಈಸ್ √3 ಡಿವೈಡೆಡ್ ಬೈ ಹೈಪೋಟೆನಸ್ ಆಸ್ ಇಟ್ ಈಸ್ 2 ಇಂಟು ಕಾಸ್ ಸಿ. ಕಾಸ್ ಸಿ ಅಂದ್ರೆ ಸಿ ಗೆ ಅಪೋಸಿಟ್ ಇದು ಬರುತ್ತೆ, ಅಡ್ಜಸೆಂಟ್ 1 ಬರುತ್ತೆ. ಹಾಗಿದ್ರೆ 1 ಡಿವೈಡೆಡ್ ಬೈ 2 ಮೈನಸ್ ಸೈನ್ ಎ ಅಂದ್ರೆ ಸೈನ್ ಎ ಗೆ ಅಪೋಸಿಟ್ 1 ಡಿವೈಡೆಡ್ ಬೈ 2 ಇಂಟು ಸೈನ್ ಸಿ. ಸೈನ್ ಸಿ ಅಂತಂದ್ರೆ ಸಿ ಗೆ ಅಪೋಸಿಟ್ √3 ಡಿವೈಡೆಡ್ ಬೈ 2. ಓಕೆ, √3 into 1 is √3 divided by 2 2s are 4 minus √3 into 1 is √3 divided by 2 2s are 4. ಇಲ್ಲಿ ಪ್ಲಸ್ √3/4 ಇದೆ, ಇಲ್ಲಿ ಮೈನಸ್ √3/4 ಇದೆ. ಹಾಗಿದ್ರೆ ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಇಸ್ 0. ಸೆಕೆಂಡ್ ಕ್ವೆಶನ್ ಗೆ ಆನ್ಸರ್ ಏನ್ ಬಂತು 0 ಬಂತು. ದಿಸ್ ಇಸ್ ದ ಕ್ವೆಶನ್ ನಂಬರ್ 9. ವಿ ಹ್ಯಾವ್ ಟು ಮೂವ್ ಫಾರ್ ನೆಕ್ಸ್ಟ್ ಕ್ವೆಶನ್. ಥ್ಯಾಂಕ್ ಯು.